ನಾನು ಸಾಮಾನ್ಯರಲ್ಲ, ನೀನೇನಾದರೂ ಒಂದಿಷ್ಟು ಹೀಗೆ ಬಂದಿದ್ದೀರಿ ಅಂತ ಗೊತ್ತಾದ ನಿನ್ನ ಕೊಂದು ಬಿಡ್ತಾರ, ನೀನಿಂದ ಹೋಗು ಅಂತ ಹೇಳ್ತಾರೆ ಶುಕ್ರಾಚಾರ್ಯ. ಆಗ ಕಚ್ಚ ಏನು ಮಾಡ್ತಾನ, ನಿಮ್ಮ ಸೇವಾ ಫಲನನ್ನ ಕಾಪಾಡ್ತಾನೆ. ಯಾರೇನೇ ಮಾಡಿ ಒಂದಿಷ್ಟು ನೀವು ಸೇವಾ ಮಾಡಿ ಇದರೊಳಗನ ಹೋದ್ರೆ ನನ್ನ ಜನ್ಮ ಹೋಗಿ ಅಂತ ಬಹಳ ಪರಿಪರಿಯಿಂದ ಬೇಡ್ಕೊಂಡು ಮತ್ತೆ ಗುರುವಿನ ಹತ್ರನೇ ಇರ್ತಾರೆ. ಇದ್ದಾಗ ಈ ಸುದ್ದಿ ಏನಾಗಿರ್ತದಂದ್ರೆ ರಾಕ್ಷಸರಿಗೆ ಗೊತ್ತಾಗ್ತದ. ರಾಕ್ಷಸರಿಗೆ ಗೊತ್ತಾದಾಗ ಅವ್ರು ಏನ್ ಮಾಡ್ತಾರ, ಈ ಕಚ ಏನಾದರೂ ಮಹಾಮಂತ್ರವನ್ನ ಮೃತ್ಯುಂಜಯ ಮಹಾಮಂತ್ರವನ್ನ ಕಲಿತ್ಕೊಂಡು ಹೋದಂದ್ರ ನಮ್ಮ ಅವನತಿ ನಿಶ್ಚಿತ ಅಂತ ವಿಚಾರ ಮಾಡ್ತಾರೆ. ಅವರೊಳಗೆ ಒಂದಿಷ್ಟು ವಿಚಾರಗಳು ಪ್ರಾರಂಭವಾಗ್ತಾವ. ಇತ್ತ ಶುಕ್ರಾಚಾರ್ಯರಿಗೊಬ್ಬರು ಮಗಳಿರ್ತಾರೆ, ಬಹಳ ಸುಂದರಿ, ಬಹಳ ರೂಪ. ಆ ಮಗಳು ಏನ್ ಮಾಡ್ತಾಳಂದ್ರ, ಈ ಕಚೆಯನ್ನು ಬಂದಿರ್ತಾನಲ್ಲ ಇವನ ಮೇಲೆ ಒಂದಿಷ್ಟು ಪ್ರಭಾವಕ್ಕೂ ಒಳಗಾಗ್ತಾಳೆ. ನಾನೇನಾದ್ರೂ ನನ್ನ ಉಸಿರಿನೊಳಗ ಒಂದಿಷ್ಟು ಮುಂದೆ ಅಂತ ಆದ್ರ ಇವನಂತೆ ಆಗಬೇಕು ಅಂತ ತಲೆಯೊಳಗೆ ವಿಚಾರವನ್ನು ಮಾಡ್ತಾರೆ. ಆಗ ಶುಕ್ರಾಚಾರ್ಯರ ಸೇವಾದೊಳಗ ತಾನು ಪಾಲ್ಗೊಳ್ತಾಳ. ಒಂದಿಷ್ಟು ಹೂವು ತಂದುಕೊಡು, ನನಗ ಆ ಬೆಟ್ಟದ ಮೇಲೆ ಆ ಹೂವು ಇಷ್ಟ, ಈ ಹೂವು ನನಗೆ ಬೇಕು ಅಂತ ಒಂದಿಷ್ಟು ಕಚನಿಗೆ ಹಠ ಮಾಡ್ತಾರೆ. ಆವಾಗ ಕಚ ಏನ್ ಹೇಳ್ತಿರ್ತಾನಂದ್ರ, ನೀನು ಗುರುವಿನ ಸುಪುತ್ರಿ ಅಂದ್ರ ನನ್ನ ತಂಗಿಗೆ ಸಮ, ನನ್ನ ಸಹೋದರಿಗೆ ಸಮ. ನೀನು ನನ್ನ ಈ ರೀತಿ ಬಲವಂತವಾಗಿ ನೀನು ಮಾಡುವುದು ಸರಿಯಲ್ಲ ಅಂತ ಯಾವಾಗ ಹೇಳ್ತಾನ ಮತ್ತಷ್ಟು ಹಠಕ್ಕೆ ಬೀಳ್ತಾನೆ. ಯಾವಾಗ ಶುಕ್ರಾಚಾರ್ಯರು ಇದನ್ನ ಕಂಡು ಮತ್ತಷ್ಟು ಕೋಪ ಬರಿತರಾಗಿ ಏನ್ ಹೇಳ್ತಾರ, ನೀನು ಇಲ್ಲಿರುವುದು ಸರಿಯಲ್ಲ, ರಾಕ್ಷಸನಿಂದ ನೋಡಿದ್ರ ನನ್ನ ಮಗಳನ್ನು ಕೊಲ್ತಾರ, ನನ್ನೂ ಕೊಲ್ತಾರ, ನೀನು ಇಲ್ಲಿಂದ ಹೊರಟು ಹೋಗು ಅಂತ ಮತ್ತಷ್ಟು ಕೋಪ ಬರಿತರಾಗಿ ಹೇಳಿದಾಗ ಕಚ ಹೇಳ್ತಾನ, ಗುರುವೇ, ನನ್ನಲ್ಲಿ ಪರಿಶುದ್ಧವಾಗಿರ್ತಕ್ಕಂಥ ಮನಸ್ಸುಳ್ಳವನು ನಾನು ಬಂದಿರೋದು ನಿನ್ನತ್ರ ಮೃತ್ಯುಂಜಯ ಮಹಾಮಂತ್ರವನ್ನು ಕಲಿತು ಹೋಗಲಿಕ್ಕೆ ಬಂದಿದೆ ಹೊರತು ಮತ್ಯಾವುದೂ ನನಗೆ ಬೇಕಾಗಿಲ್ಲ. ನನಗೆ ಆ ವಿದ್ಯಾವನ್ನು ದಾನ ಮಾಡಿ ನಾನು ಇವತ್ತೇ ಹೋಗ್ತೀನಿ ಅಂತ ಮಾತು ಕೊಡ್ತಾರೆ. ಈ ರೀತಿ ಮಾತುಕತೆಗಳು ನಡೆಯುವಾಗ ರಾಕ್ಷಸರು ಒಂದು ದರದರನೆ ಕಚನನ್ನು ಎಳೆದುಕೊಂಡು ಹೋಗ್ತಾರೆ. ಕಚನನ್ನು ಎಳೆದುಕೊಂಡು ಹೋಗಿ ತಮ್ಮ ಕಟ್ಟಿದ ಕಟಾರಗಳಿಂದ ಅವನನ್ನು ತುಂಡು ತುಂಡು ತುಂಡಾಗಿ ಕತ್ತರಿಸಿ ಬಿಡ್ತಾರೆ. ಆ ಕಚನನ್ನು ಕತ್ತರಿಸಿ ಬಿಡ್ತಾರೆ. ಕತ್ತರಿಸಿ ಹದ್ದು ಕಾಯಿಗಳಿಗೆಲ್ಲ ಹಾಕಿ ಬಿಡ್ತಾರೆ. ಹದ್ದು ಕಾಯಿಗಳು ತಿಂದು ಹೋಗ್ತಾವ. ನಂತರ ಏನಾಗ್ತದಂದ್ರ ಒಂದಿಷ್ಟು ರಾತ್ರಿ ಆದ್ಮೇಲೆ ಕಚ ಯಾಕೆ ಮನೆಗೆ ಬರೆಯಿಲ್ಲ ಅಂತ ತಂದೆಗೆ ಪ್ರಶ್ನೆ ಮಾಡ್ತಾಳ ಮಗಳು. ಆಗ ಮಗಳು ಪ್ರಶ್ನೆ ಮಾಡಿದಾಗ ತಂದೆಯಾಗಿರ್ತಕ್ಕಂಥ ಶುಕ್ರಾಚಾರ್ಯ ಹೇಳ್ತಾರ, ಇನ್ನೇನು ಹೊತ್ತಾಗ್ಯದ, ಒಂದಿಷ್ಟು ಅಲ್ಲಿಗೆ ಹೋಗಿರ್ತಾನ, ಬರ್ತಾನ ಬಿಡು ಅಂತ ಒಂದಿಷ್ಟು ಸಮಾಧಾನ ಹೇಳ್ತಾರ. ಮಧ್ಯರಾತ್ರಿ ಆಗ್ತದ. ಒಂದಿಷ್ಟು ಕಣ್ಣೊಳಗೆ ಕಣದ ನೀರು ತಂದು ಹಠ ಹಿಡಿತಾಳೆ ಹೆಣ್ಮಗಳು. ಇಲ್ಲ, ನೀವು ಮೃತ್ಯುಂಜಯ ಮಹಾಮಂತ್ರವನ್ನು ಕಲಿತೀರ, ನಿಮ್ಮಿಂದ ಮತ್ತೆ ಬಂಧಿಸಬಹುದಲ್ಲ, ಅವನನ್ನ ಬಂಧಿಸಿಕೊಡಿ. ನೀವು ಅವನೊಂದಿಗೆ ನನ್ನ ವಿವಾಹವನ್ನು ಮಾಡಿದ್ದು ಸಹಿತ ಅವನು ಜೀವಂತವಾಗಿ ಬರೋ ರೀತಿ ಮಾಡಿ ಅಂತ ಬಹಳ ಪರಿಪರಿಯಿಂದ ಮಧ್ಯರಾತ್ರಿಯೊಳಗೆ ತಂದೆಯನ್ನು ಕೇಳ್ತಾರೆ. ಆವಾಗ ಶುಕ್ರಾಚಾರ್ಯರು ಏನ್ ಮಾಡ್ತಾರ, ಒಂದಿಷ್ಟು ಮೃತ್ಯುಂಜಯ ಮಹಾಮಂತ್ರವನ್ನ ಹೇಳಿದಾಗ ಹದ್ದು ಕಾಗಿಗಳ ಬಾಯಿಗಿರ್ತಕ್ಕಂಥ ತುಂಡುಗಳೆಲ್ಲ ಒಟ್ಟು
ಒಟ್ಟುಗೂಡಿ ಜೀವ ಬಂದು ಮತ್ತೆ ಮನೆಗೆ ಬರ್ತಾನೆ ಗಜ. ನೋಡಿ, ಇದು ಗುರುವಿನ ಒಂದು ಸೇವಾದ. ಮತ್ತೆ ಈ ಅಸುರರಿಗೆ ಗೊತ್ತಾಗ್ತದೆ ಈ ವಿಚಾರ. ಶುಕ್ರಾಚಾರ್ಯರು ಮತ್ತೆ ಅವನನ್ನ ಬದುಕಿಸಿಬಿಟ್ಟರು ಅಂತ ಒಂದಿಷ್ಟು ಏನಾಗ್ತದೆ, ರಾಕ್ಷಸರಿಗೆ ಗೊತ್ತಾಗ್ಬಿಡ್ತಾರೆ. ಅವರು ಮತ್ತೆ ಒಂದಿಷ್ಟು ದಿವಸ ಕಾಡಿಗೆ ಹೂವ ಫಲ ಹಣ್ಣುಗಳನ್ನು ತರುವಾಗ ಮತ್ತವನ್ನ ಹಿಡ್ಕೊಂಡು ಮತ್ತೆ ತುಂಡು ತುಂಡಾಗಿ ಕತ್ತರಿಸ್ತಾರೆ. ತುಂಡು ತುಂಡಾಗಿ ಕತ್ತರಿಸಿ ಜಲಚರಗಳಿಗೆ ಹಾಕಿಬಿಟ್ರೆ ಯಾವುದೂ ತೊಂದರೆ ಆಗುವುದಿಲ್ಲ ನಮಗಂತ ನದಿಯೊಳಗ ಸಾಗರದೊಳಗ ಅವನ ದೇಹದ ತುಂಡುಗಳನ್ನ ಎಸೆದು ಬಿಡ್ತಾರೆ. ಮತ್ತೆ ಆಗ್ತದ, ರಾತ್ರಿ ಆಗ್ತದ, ಮಗಳು ಹಠ ಹಿಡಿತಾಳ. ಮತ್ತೆ ಮೃತ್ಯುಂಜಯ ಮಹಾಮಂತ್ರವನ್ನ ಹೇಳಿದಾಗ ಮತ್ತೆ ಜಲಚರಗಳ ಜೀವಿಗಳ ಬಾಯಿಯಲ್ಲಿರ್ತಕ್ಕಂಥ ತುಂಡುಗಳೆಲ್ಲ ಬಂದು ನದಿ ದಂಡದಲ್ಲಿ ನಿಂತ್ಕೊಂಡು ಮತ್ತೆ ಮನೆಗೆ ಬರ್ತಾನೆ ಗಜ. ಆಗ ರಾಕ್ಷಸರು ವಿಚಾರ ಮಾಡ್ತಾರೆ, ಮತ್ತೆ ಬದುಕಿಸಿದ್ರಲ್ಲ ಇವರು, ಇನ್ನ ಯಾವ ರೀತಿ ನಾವು ಗಜನನ್ನು ಕೊಲ್ಲುವುದು ಅಂತ ವಿಚಾರ ಮಾಡಿದಾಗ ಈಗ ಒಂದು ಒಳ್ಳೆಯ ನಿರ್ಧಾರವನ್ನೇ ತೆಗೆದುಕೊಳ್ಬೇಕು. ಶುಕ್ರಾಚಾರ್ಯರಿಗೆ ಮದ್ಯಪಾನ ಅಂದ್ರೆ ಬಹಳ ಇಷ್ಟ. ಅದಕ್ಕೆ ಏನು ಮಾಡೋದು, ಗಜನನ್ನ ಒಂದಿಷ್ಟು ಚೆನ್ನಾಗಿ ಕತ್ತರಿಸಿ ಅದನ್ನು ಸುಟ್ಟು ಬೂದಿಯನ್ನು ಮಾಡೋದು ವಿಚಾರ ಮಾಡಿ ಅವನು ಒಂದಿಷ್ಟು ಸ್ನಾನ ಪೂಜಾದಿಗಳನ್ನು ಮಾಡುವಾಗ ಅವನನ್ನ ಕೊಲ್ಲುತ್ತಾರೆ. ಕೊಂದು ಸುಡ್ತಾರೆ. ಸುಟ್ಟು ಬೂದಿಯನ್ನು ತಂದು ಏನು ಮಾಡ್ತಾರೆ, ಶುಕ್ರಾಚಾರ್ಯರು ಮದ್ಯಪಾನವನ್ನು ಸ್ವೀಕಾರ ಮಾಡುವ ಸಂದರ್ಭದೊಳಗ ಅದರೊಳಗೆ ಹಾಕಿ ಕುಡಿಸಿ ಬಿಡ್ತಾರೆ ಶುಕ್ರಾಚಾರ್ಯ. ಯಾವಾಗ ಶುಕ್ರಾಚಾರ್ಯರು ಕುಡಿದಾಗ ಅವ್ರಿಗೆ ಗೊತ್ತಿರೋದಿಲ್ಲ ಈಗ ಆಗಿರ್ತದಂತ. ಯಾವಾಗ ಮತ್ತೆ ಮಧ್ಯರಾತ್ರಿ ಆಗ್ತದ, ಮಗಳು ಧಳಧಳನೆ ದುಃಖಭರಿತವಾಗಿ ಕೇಳಿಕೊಂಡಾಗ ಅವರು ಶುಕ್ರಾಚಾರ್ಯರು ಹೇಳ್ತಾರ, ಒಂದಿಷ್ಟು ತಮ್ಮ ದಿವ್ಯ ದೃಷ್ಟಿಯಿಂದ ನೋಡಿದಾಗ, ನೋಡಮ್ಮ, ಗಜನನ್ನ ಈ ರೀತಿಯಾಗಿ ನನ್ನ ಹೊಟ್ಟೆಯೊಳಗೆ ಇಟ್ಟುಬಿಟ್ಟಾರ ರಾಕ್ಷಸರು. ಅವರು ಸಾಮಾನ್ಯರಲ್ಲ ಅಂತ ನಾನು ಹೇಳಿ ಈ ರೀತಿ ಮಾಡ್ಯಾರ ಅಂತ ವಿಚಾರವನ್ನು ಹೇಳಿದಾಗ ಮಗಳು ಹೇಳ್ತಾಳ, ಅದೇನಾದ್ರೂ ಆಗಿ ಬದುಕಿಸಿಕೊಂಡ್ರಿ, ಅವನನ್ನ ಬದುಕಿಸಿಬಿಡ್ರಿ ಅಂತಾಳ. ಯವ್ವ, ನನ್ನ ಹೊಟ್ಟೆ ತಿಳ್ಕೊಂಡ್ ಬರ್ತಾನ ಅಂತ ನಾ ಸತ್ತೋಗಿ ಅಂತ ಹೇಳ್ತಾಳೆ. ಆಗ ಹೇಳ್ತಾರ ಮಗಳು ಹಾಗೆ ಬದುಕಿಸು ಅಂತ ಹೇಳಿದಾಗ ಶುಕ್ರಾಚಾರ್ಯ ಏನು ಮಾಡ್ತಾರ, ಒಳಗಿರುವಂತ ಕಚನಿಗೆ ಹೇಳ್ತಾರ, ಮೃತ್ಯುಂಜಯ ಮಹಾಮಂತ್ರವನ್ನ ನಿನಗೆ ನಾನು ಮದುವೆ ಮಾಡ್ತೀನಿ, ನನ್ನ ಹೊಟ್ಟೆಯಿಂದ ಹೊರಗೆ ಬಂದ ಮೇಲೆ ಅದನ್ನ ಹೊಳ್ಳಿ ನೀ ನನಗೆ ಹೇಳಿ ನಾನು ಬದುಕಿಸು ಅಂತ ಶುಕ್ರಾಚಾರ್ಯರು ಒಳಗಿರ್ತಕ್ಕಂಥ ಕಚನಿಗೆ ಮಾಡ್ತಾರೆ. ಒಂದಿಷ್ಟು ಮೃತ್ಯುಂಜಯ ಮಹಾಮಂತ್ರವನ್ನು ಹೇಳಿದಾಗ ಕಚ ಏನ್ ಮಾಡ್ತಾನ, ಹೊಟ್ಟಿ ಸೇರ್ಕೊಂಡು ಹೊರಗೆ ಬರ್ತಾನ. ಮತ್ತ ಸತ್ತಿರ್ತಕ್ಕಂಥ ಸದ್ಗುರುವನ್ನ ಮತ್ತೆ ಮೃತ್ಯುಂಜಯ ಮಹಾಮಂತ್ರದಿಂದ ಬದುಕಿಸ್ತಾರ. ಇದು ಸದ್ಗುರುಗಳು ಮಾಡುವಂತ ಕಾಯಕ, ಅವರ ಸದ್ಭಾವನೆಗಳಾಗಲಿ ಈ ರೀತಿಯಾಗಿರ್ತಾವ. ನಮ್ಮ ಜೀವನದೊಳಗ ಏನು ಜಂಜಾಟಗಳಿರ್ತಾವಲ್ಲ, ಒಬ್ಬೊಬ್ಬರಿಗೆ ಒಂದೊಂದು ತರ ಇರ್ತಾವ. ಈಗಿರ್ತಕ್ಕಂಥ ಮನೆಗೆ ಎಷ್ಟೇ ನೋವು ಕಷ್ಟ ನಲಿಯುವುದು, ಆನೆ ಗಾತ್ರದಂತ ಇರ್ತಕ್ಕಂಥ ಮನೆಗಳಿಗೆ ಅಷ್ಟೇ ಕಷ್ಟಗಳಿರ್ತಾವೆ. ಈ ಒಂದು ಕಷ್ಟಕ್ಕೂ ಅಷ್ಟು ದೊಡ್ಡ ಸಂಕಷ್ಟಗಳಿಗೂ ಗುರುವಿನಡಿಗೆ ಬಂದು ಬಿಟ್ಟರೆ ಯಾವುದೂ ಇರುತ್ತಿಲ್ಲ. ಎಲ್ಲವನ್ನ ಒಂದಿಷ್ಟು ಹೊಡೆದು ಹಾಕುವುದು ನಾವು ಅಂತ ಬಹಳ ಸುಂದರವಾಗಿ ಬರ್ಕೊಂಡು ಬರ್ತಾರೆ 12ನೇ ಶತಮಾನದ ಶರಣರು. ಅದಕ್ಕೆ ನಾವು ಏನು ಮಾಡಬೇಕು ಜೀವನದೊಳಗೆ ಅಂದ್ರೆ, ದಿನನಿತ್ಯ ಕಾರ್ಯಗಳನ್ನು ನಾವು ಮುಳುಗಿರ್ತೀವಿ.
ದಿನನಿತ್ಯ ಅದನ್ನೇ ಮಾಡಿರ್ತೀವಿ. ಯಾವತ್ತೂ ಒಂದಿಷ್ಟು ಇಂಥ ಸಂದರ್ಭದೊಳಗ ಶಿವನಾಮ ಸ್ಮರಣೆಯನ್ನು ಮಾಡೋದಾಗ್ಲಿ, ಇಂಥ ಸಂದರ್ಭದಲ್ಲಿ ಒಂದು ಕುಳಿತುಕೊಳ್ಳೋದಾಗ್ಲಿ, ಸದ್ಧರ್ಮ ಕಾರ್ಯಗಳನ್ನು ನಮ್ಮ ಕೈಯಾರೆ ನಾವು ಮಾಡೋದಾಗ್ಲಿ, ಇಂಥ ಕಾರ್ಯಕ್ಕೆ ದಾನ ಧರ್ಮಗಳನ್ನು ಮಾಡೋದಾಗ್ಲಿ, ಯಾವಾಗ ಒಂದಿಷ್ಟು ಮಾಡ್ತೀವಿ ನಮ್ಮ ಜೀವನ ಒಂದಿಷ್ಟು ಶುದ್ಧವಾಗಿ ಪರಿಶುದ್ಧವಾಗಿ ಸಾಗುತ್ತದ, ಮುಕ್ತಿಯನ್ನು ಹೊಂದುತ್ತದ. ಹಾಗಾಗಿ ನಾವು ಬಹಳ ಕಡಿಮೆ ಈಗಿನ ಕಲಿಯುಗದೊಳಗ ಒಳ್ಳೆಯದು ಇಂಥ ಸದ್ಧರ್ಮ ಕಾರ್ಯಗಳು ಒಂದು ಕೂತ್ಕೊಳ್ಳೋದಾಗ್ಲಿ, ಇದೇನು ಕಲಿಯುಗ ಅಂತ ಈಗೇನು ಅಂತ್ಯವಾಗಕ್ಕೆ ಬಂದದ. ಈ ಕಲಿಯುಗದೊಳಗ ಭಾಳ ಒಳ್ಳೆಯದ ಭಾಳ ದೂರ ಉಳ್ಕೊಂಡಿದ್ರು. ಯಾವುದೂ ನೋಡ್ರಿ ಎಷ್ಟು ಜನ ಬಂದಿದ್ದಾವೆ. ನೀವು ಊರಾಗ ಎಷ್ಟು ಜನ ಕರೀರಿ. ರಾಶಿಪುರಾಗ ಮ್ಯಾಲಿಂದ ನಾವೇನ್ ಮಾಡ್ತೀವಿ, ರಾಶಿಪುರ ಒಳಗೆ ಕಾಳನ್ನ ಕೊಡುವಾಗ ಗಟ್ಟಿಗಳ ಅಷ್ಟೇ ಎಲ್ಲಿ ಬಿದ್ದಿರ್ತಾವ್ರಿ, ಕೆಳಗೆ ಬಿದ್ದಿರ್ತಾವ. ಜೋಳಗಾಳು ಗಾಳಿ ಎಲ್ಲಿ ಹಾಕಿ ಬಿದ್ದಿರ್ತಾವ ಹೇಳಕ್ ಬರಂಗಿಲ್ಲ. ಹಂಗ ನೀವೇ